Biometric and app attendance failures, only 29% payments throughout India have happened timely even after implementation. ಇದು ಕೇಂದ್ರ ಸರ್ಕಾರದ ರಿಪೋರ್ಟ್ ಕಾರ್ಡ್. ಇದು ಬರೀ 29% ಪೇಮೆಂಟ್ ಆಗಿದೆ. ಮೋರ್ ದೆನ್ 16.6% ಡ್ರಾಪ್ ಇನ್ ಪರ್ಸೆಂಟೇಜ್ ಜನರೇಟೆಡ್. 16.6%. ನೀವು ಇಷ್ಟೆಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡ್ಬಿಟ್ಟು ಮಾಡಿದಾಗ ಸುಮಾರು 16.6% ಡಿಮಾಂಡ್ ಕಮ್ಮಿ ಆಗಿದೆ. ಯಾಕಪ್ಪ ಬೇಕು ಇವ್ರು ಕೇಂದ್ರ ಸರ್ಕಾರದ ಸಹವಾಸ ಅಂದ್ಬಿಟ್ಟು. ಇದನ್ನು ನೀವು ಜೀವನೋಪಾಯ ಕೊಡುವ ರೀತಿ ಇವ್ರದ್ದು. ಹಿಂದೆ ಮನ್ರೇಗಾನಲ್ಲಿ ನಾವು ವಿಲೇಜ್ ಅಸೆಟ್ಸ್ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಅಂದರೆ ಗ್ರಾಮ ಸಭೆ ನಡೆಸ್ಬಿಟ್ಟು ಗ್ರಾಮಸ್ಥರಿಗೆ ಏನು ಬೇಕು, ಪಂಚಾಯತಿಗೆ ಏನು ಬೇಕು, ಗ್ರಾಮೀಣ ಮಟ್ಟದಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದಾಗಿತ್ತು. ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಕಳೆದ 2.5 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 17 ಲಕ್ಷ ಏನು ಹಳ್ಳಿ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿದ್ದೀವಿ. ಇದು ಯಾರು ಮಾಡಿರೋದು? ಪಂಚಾಯತ್ ಅವ್ರು ಮಾಡಿರೋದು. ಸುಮಾರು 80 ಲಕ್ಷ ಕುಟುಂಬಗಳಿಗೆ ಇವತ್ತು ನಾವು ಜೀವನೋಪಾಯವನ್ನು ನಾವು ನೀಡಿದ್ದೇವೆ. ಸುಮಾರು 21,144 ಕೋಟಿ ರೂಪಾಯಿ ಕಳೆದ 2 ವರ್ಷದಿಂದ ನಾವು ಖರ್ಚು ಮಾಡಿದ್ದೇವೆ. 17 ಲಕ್ಷ ಆಸ್ತಿ ಸೃಜನೆ ಆಗಬೇಕು ಅಂದರೆ ಇದು ಜನರ ಆಸ್ತಿ, ಗ್ರಾಮೀಣ ಮಟ್ಟದಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು. ಇವಾಗ ನಾವು ವಿಲೇಜ್ ಅಸೆಟ್ಸ್ ಅನ್ನು ಬಿಟ್ಟು ಇವಾಗ ನಾವು ಕಾಂಟ್ರಾಕ್ಟರ್ ಲೆಡ್ ಪ್ರಾಜೆಕ್ಟ್ಸಿಗೆ ಹೋಗ್ತಾ ಇದ್ದೀವಿ ನಾವು. ಈಗ ನಾನು ಹೇಳ್ದಂಗೆ PM ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬರೀ ದೊಡ್ಡವ್ರ ಪ್ರಾಜೆಕ್ಟ್ಸ್ ಇರೋದು. ರೋಡ್ಸು, ಕನೆಕ್ಟಿವಿಟಿ, ಇಟ್ ಈಸ್ ಸ್ಪೆಸಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಈಗ ನಿಮ್ಮ ಇದರಲ್ಲಿ ನೀವು ನೋಡಿದ್ರೆ ನೀವು ಬಿಲ್ನಲ್ಲಿ ಸೆಕ್ಷನ್ 21(2) ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ ಕೇಸಸ್ ಆಫ್ ಕನ್ವರ್ಜೆನ್ಸ್ ವೇರ್ ಕಾಂಪೊನೆಂಟ್ಸ್ ಆಫ್ ಅ ವರ್ಕ್ ಆರ್ ಫೈನಾನ್ಸ್ಡ್ ಅಂಡರ್ ಅದರ್ ಸ್ಕೀಮ್ಸ್, the execution of those components may follow the norms of converging scheme including the use of contractors are permitted. ಹಿಂದೆ ಮನ್ರೇಗಾನಲ್ಲಿ ಕಾಂಟ್ರಾಕ್ಟರ್ ಅಂತ ಪದಾನೇ ಇರ್ತಾ ಇರಲಿಲ್ಲ. ಅಂದರೆ ಮುಂಚೆ ಏನಾಗ್ತಾ ಇತ್ತು, ಈಗ ಕನ್ವರ್ಜೆನ್ಸ್ ಮುಂಚೆಯಿಂದನೂ ಇದೆ. ಈಗ ಯಾವುದೋ ಒಂದು ಪ್ರೈಮರಿ ಸ್ಕೂಲ್ ಪ್ರೈಮರಿ ಶಾಲೆಯನ್ನು ಕಟ್ತಾ ಇದ್ದೀವಿ, ಉದ್ಯೋಗ ಖಾತ್ರಿಯಿಂದ ಕಾಂಪೌಂಡ್ ಕಟ್ತಾ ಇದ್ದೀವಿ. ಕನ್ವರ್ಜೆನ್ಸ್ ಆದಾಗ ಏನಾಗುತ್ತೆ, ಮನ್ರೇಗಾ ಆ್ಯಕ್ಟ್ಸ್ ಟೇಕ್ ಪ್ರಿಸಿಡೆನ್ಸ್. ಅದು ಎಂಟೈರ್ ಪ್ರಾಜೆಕ್ಟು ಉದ್ಯೋಗ ಖಾತ್ರಿ ಯೋಜನೆ ಆ್ಯಕ್ಟ್ ಪ್ರಕಾರ ಕನ್ವರ್ಜ್ ಆಗುತ್ತೆ.